ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಶಾಸಕ ವರ್ಸಸ್ ಸಂಸದರ ಬೆಂಬಲಿಗರ ನಡುವೆ ಬಿಗ್ ಫೈಟ್ ನಡೆದಿದೆ. ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿಕೊಂಡಿದ್ದಾರೆ ಬೆಂಬಲಿಗರು. ಬಸ್ ನಿಲ್ದಾಣದ ಬೋರ್ಡ್ನಲ್ಲಿ ಫೋಟೋ ಹಾಕುವ ವಿಚಾರಕ್ಕೆ ಕಿತ್ತಾಟ ನಡೆಸಿದ್ದಾರೆ. ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿಕೊಂಡಿದ್ದಾರೆ ಬೆಂಬಲಿಗರು. ಬಿಜೆಪಿ ಶಾಸಕ ವರ್ಸಸ್ ಬಿಜೆಪಿ ಸಂಸದರ ಬೆಂಬಲಿಗರು ಅವರ ನಡುವೆ ಬಿಗ್ ಫೈಟ್ ಆಗಿದೆ. ಬಸ್ ನಿಲ್ದಾಣದ ಬೋರ್ಡ್ನಲ್ಲಿ ಫೋಟೋ ಹಾಕುವ ವಿಚಾರಕ್ಕೆ ಕಿತ್ತಾಟ ನಡೆಸಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮಾರಸಂದ್ರ ಗ್ರಾಮದಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಫೋಟೋ ಹಾಕುವಂತೆ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ ಫೋಟೋ ಬಳಕೆಗೆ ಎಂಪಿ ಬೆಂಬಲಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಫೋಟೋ ಜೊತೆಗೆ ಎಂಎಲ್ಎ ಫೋಟೋ ಬಳಕೆಯನ್ನ ಮಾಡಿದ್ದಾರೆ. ಎಂಎಲ್ಎ ಫೋಟೋ ಜೊತೆ ಎಂಪಿ ಫೋಟೋ ಕೂಡ ಹಾಕುವಂತೆ ಗಲಾಟೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಡೈರಿ ನಿರ್ದೇಶಕ ಕಡತನಮಲೆ ಸತೀಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಡತನಮಲೆ ಸತೀಶ್ ಸುರೇಶ್ ಪರಶುರಾಮ್ ನಡುವೆ ವಾಗ್ವಾದ ನಡೆದಿದೆ. ಅರಕೆರೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣವಾಗಿದ್ದ ಬಸ್ ನಿಲ್ದಾಣ ಇದು. ಈ ಒಂದು ಬಸ್ ನಿಲ್ದಾಣದಲ್ಲಿ ಆ ಉದ್ಘಾಟನೆ ಸಮಯದಲ್ಲಿ ಒಟ್ಟು ಒಂದು ಬೋರ್ಡ್ ಹಾಕುವ ವಿಚಾರಕ್ಕೆ ಶಾಸಕರು ಹಾಗೂ ಸಂಸದರ ಬೆಂಬಲಿಗರ ನಡುವೆ ಫೈಟ್ ಆಗಿದೆ. ಏನು ಆ ಒಂದು ಬೋರ್ಡ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಫೋಟೋ ಬಳಸಿದ್ದಾರೆ, ಜೊತೆಗೆ ಎಂಎಲ್ಎ ಫೋಟೋ ಕೂಡ ಬಳಸಿದ್ದಾರೆ. ಅದ್ರ ಜೊತೆಗೆ ಎಂಪಿ ಫೋಟೋ ಕೂಡ ಬಳಸಿ ಅಂತ ಬೆಂಬಲಿಗರು ಈಗ ಕಿತ್ತಾಟವನ್ನ ನಡೆಸಿದ್ದಾರೆ. ಎಂಎಲ್ಎ ಜೋಬಿದೆ ದುಡ್ಡು ಹಾಕಿಲ್ಲ, ಎಂಎಲ್ಎ ಮನೆ ದುಡ್ಡು ಹಾಕೋರ, ಸರ್ಕಾರ ದುಡ್ಡು ಹಾಕಿರ್ತಕ್ಕಂಥದ್ದು, ತಿಮ್ಮೇಗೌಡರು ಅನುದಾನದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿರ್ತಕ್ಕಂಥದ್ದು. ಇದು ಎಂಎಲ್ಎ ಮಾಡ್ತಿರ್ತಕ್ಕಂಥ ದೌರ್ಜನ್ಯ. ಇದು ಎಂಎಲ್ಎ ಎಷ್ಟು ಮಾಡ್ತಾರೆ ದೌರ್ಜನ್ಯ. ಎಂಎಲ್ಎ ಸಾಯವರ್ಗ ಎಂಎಲ್ಎ ಆಗಿರ್ತಾರ, ಎಂಎಲ್ಎ ಗುಂಡಗಳಿಟ್ಟು ಮಾಡಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಎಂಪಿ ಕೂಡ ಅವರೇ ಎಂಪಿನ ಮರ್ತ್ಬಿಟ್ಟು ಎಂಎಲ್ಎ ಮಾಡ್ತಿರ್ತಕ್ಕಂಥದ್ದು. ಹಂಗಾದ್ರೆ ಎಂಪಿ ಬೇಕಾಗಿಲ್ಲ ಎಂಎಲ್ಎಗೆ ಮಾಡ್ತಿರ್ತಕ್ಕಂಥದ್ದು. ಇದು ಮಾಡಿರ್ತಕ್ಕಂಥ ದೌರ್ಜನ್ಯ. ಇದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ ಅಲ್ಲೊಂದು ಒಳ್ಳೆ ಕಾರ್ಯ ಆಗಿದೆ, ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದಾರೆ. ಜಸ್ಟ್ ಫೋಟೋ ಹಾಕೋ ವಿಚಾರಕ್ಕೆ ಈ ರೀತಿ ಸ್ವಪಕ್ಷದವರೇ ರೋಡಲ್ಲಿ ಕಿತ್ತಾಡ್ತಾ ಇದ್ದಾರೆ. ಏನಾಗಿದೆ ಅಲ್ಲಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಧನುಶ್ರೀ, ಯಲಹಂಕದಲ್ಲಿ ದಿನನಿತ್ಯ ಒಂದಲ್ಲ ಒಂದು ರೀತಿಯ ರಾಜಕೀಯ ವಿದ್ಯಮಾನಗಳು ನಡೆಯುತ್ತಲೇ ಇದ್ದಾವೆ. ಇನ್ನು 1.5-2 ವರ್ಷ ಚುನಾವಣೆಗೆ ಮುಂಚೆನೆ ಯಲಹಂಕದಲ್ಲಿ ಒಂದೇ ಪಕ್ಷದ ಅಂದ್ರೆ ಬಿಜೆಪಿಯ ಯಲಹಂಕ ಇದು ಒಂದು ಪಕ್ಷದಲ್ಲಿ ಇದರದೊಂದು ಗಲಾಟೆ ನಡೀತಾ ಇರೋದು. ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಹಾಗೂ ಎಂಪಿ ಡಾಕ್ಟರ್ ಕೆ ಸುಧಾಕರ್ ಬಣಗಳ ಮಧ್ಯೆ ಒಂದಲ್ಲ ಒಂದು ವಿಷಯದಲ್ಲಿ ಇದೇ ರೀತಿ ಗದ್ದರ ಗಲಾಟೆ ನಡೀತಾ ಇರುವಂತದ್ದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಧನುಶ್ರೀ, ಕೆಂಪೇಗೌಡ ಜಯಂತಿ ಇರ್ಬೋದು, ಯಲಹಂಕ ಭಾಗದಲ್ಲಿ ಫ್ಲೆಕ್ಸ್ ಕಟ್ಟುವಂತ ವಿಚಾರ ಆಗಿರ್ಬೋದು, ಇನ್ನು ಅನೇಕ ರೀತಿಯ ಈ ರೀತಿಯ ಒಂದು ಒಳ ಜಗಳ ಎಲ್ಲ ಗೊತ್ತಿದೆ. ಮತ್ತೆ ಯಲಹಂಕ ಕ್ಷೇತ್ರದಲ್ಲೂ ಜನರಿಗೂ ಗೊತ್ತಿದೆ ಇವರು ಈ ತರದ ಎರಡು ಬಣಗಳಲ್ಲಿ ಯಾವಾಗ ಗಲಾಟೆ ನಡೀತಾ ಇರುವಂತದ್ದು. ಅದೇ ರೀತಿಯಲ್ಲಿ
ಬಸ್ ನಿಲ್ದಾಣದ ಬೋರ್ಡ್ ನಲ್ಲಿ ಫೋಟೋ ಹಾಕುವಂತ ಒಂದು ವಿಚಾರಕ್ಕೆ MLA ಹಾಗೂ MP ಬೆಂಬಲಿಗರ ನಡುವೆ ಗಲಾಟೆ ನಡೆದಿರುವಂತದ್ದು. ಇದು ಬೆಂಗಳೂರು ಉತ್ತರ ತಾಲೂಕಿನ ಮಾರ್ಸಂದ್ರ ಗ್ರಾಮದಲ್ಲಿ ನಡೆದಿರುವಂತದ್ದು. ಬಸ್ ನಿಲ್ದಾಣದ ಬೋರ್ಡ್ ನಲ್ಲಿ ಏನೋ MP ಸುಧಾಕರ್ ಅವರ ಫೋಟೋ ಕೂಡ ಹಾಕುವಂತೆ ಬೆಂಬಲಿಗರು ಒತ್ತಾಯ ಮಾಡಿರುವಂತದ್ದು. ಇದು ಅರಕೆರೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣವಾಗಿದ್ದಂತ ಒಂದು ನೂತನ ಬಸ್ ನಿಲ್ದಾಣ ಇದಾಗಿದ್ದು, ಏನ್ ಆ ಬೋರ್ಡ್ ನಲ್ಲಿ ಫೋಟೋ ಹಾಕದೆ CM DK ಶಿವಕುಮಾರ್ ಹಾಗೂ ಶಾಸಕ SR ವಿಶ್ವನಾಥ್ ಅವರ ಫೋಟೋನ ಹಾಕಿರೋದಕ್ಕೆ ಏನು MP ಡಾಕ್ಟರ್ K ಸುಧಾಕರ್ ಬೆಂಬಲಿಗರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈ ವಿಚಾರವಾಗಿ ಬೆಂಗಳೂರು ಡೈರಿ ನಿರ್ದೇಶಕರಾದಂತ MP ಯ ಬಲಗೈ ಬಂಟ ಹಾಗೂ ಯಲಹಂಕ ಭಾಗದ ಪ್ರಭಾವಿ ಬೆಂಬಲಿಗರು ಅಂತಾನೆ ಹೇಳಂತ ಕಡತನಮನೆ ಸತೀಶ್ ಹಾಗೂ ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಬೆಂಬಲಿಗರಾದ ಮತ್ತೆ ಸುರೇಶ್ ಹಾಗೂ ಪರಶುರಾಮ ನಡುವೆ ಮಾತಿನ ಚಕಮಕಿ ಮತ್ತೆ ವಾಗ್ವಾದ ಮತ್ತೆ ಪರಸ್ಪರ ಕೈ ಮಿಲಾಯಿಸಿಕೊಂಡಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಬಸ್ ನಿಲ್ದಾಣಕ್ಕೆ ಅಂಟಿಸಬೇಕಾಗಿದ್ದ ಫ್ಲೆಕ್ಸ್ ಅನ್ನು ಕೂಡ ಎಳೆದಾಡಿ ಆಗದಂತೆ ಪ್ರಬಲವಾಗಿ ವಿರೋಧ ಮಾಡಿರುವಂತದ್ದು ನಾವು ನೋಡ್ಬೋದು. ಆ ವಿಡಿಯೋದಲ್ಲಿ ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ ಫ್ಲೆಕ್ಸ್ ಇಟ್ಕೊಂಡು. ಅದೇ ರೀತಿಯಲ್ಲಿ ಏನೋ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂಗೆ ಘಟನೆ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಬಂದಂತ ರಾಜನಗುಂಟೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ. ಅಲ್ಲದೆ ಎರಡೂ ಬೆಂಬಲಿಗರನ್ನ ಸೇರಿಸಿ MP ಡಾಕ್ಟರ್ K ಸುಧಾಕರ್ ಅವರ ಫೋಟೋನು ಕೂಡಂತೆ ಹಾಕುವಂತೆ ಈಗ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ಮಾರ್ಸಂದ್ರ ಗ್ರಾಮದ ಬಸ್ ನಿಲ್ದಾಣದ ಬೋರ್ಡ್ ನಲ್ಲಿ CM ಮತ್ತೆ MP MLA ಇವೆಲ್ಲ ಫೋಟೋನು ಹಾಕಂತೆ ಈಗಷ್ಟೇ ಏನು ಪರಸ್ಪರ ಒಪ್ಪಂದಕ್ಕೆ ಬಂದಿರುವಂತದ್ದು. ಧನಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಅನುದಾನ ಪಂಚಾಯತ್ ಅನುದಾನ ಹಾಕಿದ್ಮೇಲೆ